ಡಾಕ್ಟರ್ ಉಮೇಶ್ ಅವರಿಗೆ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಜಿಮ್ಸ್ ನಿರ್ದೇಶಕ ಹುದ್ದೆ ಮತ್ತು ಪ್ರಾಂಶುಪಾಲರ ಹುದ್ದೆ ನೀಡಿದ್ದು ಕೂಡಲೇ ಅವರನ್ನು ವಜಾ ಮಾಡಿ ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಮಾಡಿದ್ರು. ನಗರದ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಲಬುರಗಿ ಎದುರುಗಡೆ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಂಘದ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಮಾತನಾಡಿ, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಹೊಸದಾಗಿ ನಿರ್ದೇಶಕರ ಹುದ್ದೆಗೆ ಅರ್ಹತೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬದಲು ರಾಜಕೀಯ ಬಲ ಇರುವ ಅರ್ಹತೆ ಇಲ್ಲದಿರುವ ಅಭ್ಯರ್ಥಿ ಆಯ್ಕೆ ಮಾಡಿದ್ದು ಅವರನ್ನ ಕೂಡಲೇ ವಜಾ ಮಾಡಲು ಆದೇಶ ಮಾಡಬೇಕು ಎಂದು ಆಗ್ರಹ ಮಾಡಿದರು. ನಿರ್ದೇಶಕರ ಮತ್ತು ಪ್ರಿನ್ಸಿಪಾಲ್ ವಜಾ ಮಾಡಲೇಬೇಕು. ಜಿಮ್ಸ್ ಭ್ರಷ್ಟ ನಿರ್ದೇಶಕರಿಗೆ ಹೇಳ್ರಿ ಧಿಕ್ಕಾರ. ಅಧಿಕಾರಂತೆ ಅಧಿಕಾರ ಬೇಕೇ ಬೇಕು. ಬೇಕೇ ಬೇಕು. ಅಕ್ರಮ ನೇಮಕಾತಿಗಳ ಬಗ್ಗೆ ಸಿಬಿಐ ತನಿಖೆ ಆಗ್ಲೇಬೇಕು. ಸಿಬಿಐ ತನಿಖೆ ಆಗ್ಲೇಬೇಕು. ಸರ್ಕಾರಂತೆ ಸರ್ಕಾರ. ಸರ್ಕಾರಂತೆ ಸರ್ಕಾರ. ಅಕ್ರಮ ನೇಮಕಾತಿ ತನಿಖೆ ಆಗ್ಲೇಬೇಕು. ಸಿಬಿಐ ತನಿಖೆ ಆಗ್ಲೇಬೇಕು. ಭ್ರಷ್ಟ ನಿರ್ದೇಶಕರಿಗೆ ಹೇಳ್ರಿ ಧಿಕ್ಕಾರ. ಅಧಿಕಾರಂತೆ ಅಧಿಕಾರ ಬೇಕೇ ಬೇಕು. ಇವತ್ತಿನ ದಿವಸ ಕಲಬುರಗಿ ನಗರದ ಜಿಮ್ಸ್ ಕಾಲೇಜಿನ ಮುಂಭಾಗದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಜಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ದೇಶಕರಾದಂಥ ಉಮೇಶ್ ಅವರು ಯಾವುದೇ ಒಂದು ಎಲಿಜಿಬಲ್ ಅರ್ಹತೆ ಇರತಕ್ಕಂಥ ವ್ಯಕ್ತಿಗೆ ಏನಪ್ಪಾ ಅಂದ್ರೆ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಅವರ ಗೆಳೆಯನಾದ ಉಮೇಶ್ ಅವರಿಗೆ ಏನಪ್ಪಾ ಅಂದ್ರೆ ನಿರ್ದೇಶಕನಾಗಿ ನೇಮಕ ಮಾಡಿದ್ದಾರೆ. ಅದು ಖಂಡನೀಯ. ಇದು ಪ್ರಾಮಾಣಿಕ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಸೀನಿಯರಿಟಿ ಪ್ರಕಾರ ಏನಪ್ಪಾ ನಿರ್ದೇಶಕರ ನೇಮಕ ಮಾಡಬೇಕು. ಹಾಗೂ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ವಿವೇಕ್ ಪಾಟೀಲ್ ಸ್ಟೋರ್ ಕೀಪರ್ ಅವನಿಗೂ ಕೂಡ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಏನಪ್ಪಾ ವಾಟ್ಸಪ್ ಮುಖಾಂತರ ಜಾಲತಾಣದಲ್ಲಿ ಏನಪ್ಪಾ ಅಂದ್ರೆ ಒಂದೇ ಪಕ್ಷಕ್ಕೆ ಮತ ಹಾಕಿ ಅಂತ ಏನಪ್ಪಾ ಅಂದ್ರೆ ಅವನು ಈ ಒಂದು ವಿಷಯವನ್ನು ಹೊರತು ಇದು ಮಾಡಿದ್ದಾನೆ. ಅದರ ಸಲುವಾಗಿ ಅವನೇನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿಗಳು ಅವನನ್ನು ಕೆಲಸದಿಂದ ವಜಾ ಮಾಡಿದ್ರು ಕೂಡ ಇವತ್ತೇನಪ್ಪಾ ಅಂದ್ರೆ ಉಮೇಶ್ ಅವರ ಕುಮ್ಮಕ್ಕಿನಿಂದ ಅವನ ಸಹಾಯದಿಂದ ಮತ್ತೆ ಜಿಮ್ಸ್ ಕಾಲೇಜಿಗೆ ಮತ್ತೆ ಮರು ನೇಮಕ ಆಗಿದ್ದಾನೆ. ಅವನಿಗೂ ಕೂಡ ಕೆಲಸದಿಂದ ವಜಾ ಮಾಡಿ ಅವನ ಮೇಲೆ ಕೂಡ ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಹೋದಿರ್ತಕ್ಕಂಥ ನಿರ್ದೇಶಕಿ ಕವಿತಾ ಪಾಟೀಲ್ ಅವರು ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. ಲೂಟಿ ಮಾಡಿದ ಸಂದರ್ಭದಲ್ಲಿ ವಿವೇಕ್ ಏನಪ್ಪಾ ಅಂದ್ರೆ ಮೇಡಮ್ ಅವರಿಗೆ ಸಾಥ್ ಕೊಟ್ಟಿದ್ದಾನೆ. ಅದೇ ಕಾರಣಕ್ಕಾಗಿ ಇವತ್ತು ಉಮೇಶ್ ಅವರು ಏನಪ್ಪಾ ಅಂದ್ರೆ ವಿವೇಕ್ ಅನ್ನು ಏನಂತರ ಡ್ಯೂಟಿಗೆ ನೇಮಕ ಮಾಡಿಕೊಂಡು ಅವನಿಂದ ಏನಪ್ಪಾ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಬೇಕಂತ ಅವನಿಗೆ ಕಚೇರಿಗೆ ಕರೆಸ್ಕೊಂಡಾನೆ. ಇದೇನಪ್ಪಾ ಅಂದ್ರೆ ನಾವು ಖಂಡನೆ ಮಾಡ್ತಾ ಇದೀವಿ. ಸಿಬಿಐ ತನಿಖೆ ಆಗಬೇಕು. ಮಾನ್ಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಬರೇ ನೀವೇನಪ್ಪಾ ಅಂದ್ರೆ ನಿಮ್ಮ ಮತಕ್ಷೇತ್ರಕ್ಕೆ ಅಷ್ಟೇ ನೀವು ಸೀಮಿತ ಆಗಿದಿರಿ, ನೀವು ಗುಲ್ಬರ್ಗಕ್ಕೆ ಅಷ್ಟೇ ಸೀಮಿತ ಆಗಿರಿ. ಕೂಡ ಕರ್ನಾಟಕಕ್ಕೆ ಏನಪ್ಪಾ ಅಂದ್ರೆ ನೀವು ಶಿಕ್ಷಣ ಸಚಿವರಿದ್ದೀರೋ ಏನ್ ನಿಮ್ಮ ಸೇಡಾ ಮತಕ್ಷೇತ್ರಕ್ಕೆ ಶಿಕ್ಷಣ ಸಚಿವರಿದ್ದೀರೋ ಗೊತ್ತಿಲ್ಲ. ದಯಮಾಡಿ ಮೊನ್ನೆ ನಡೀತಕ್ಕಂಥ ಟ್ರೋಮಾ ಕೇರ್ ಉದ್ಘಾಟನೆಯಲ್ಲಿ ನೀವು 100 ಮಂದಿಗೆ ಏನಪ್ಪಾ ಅಂದ್ರೆ ಎಕ್ಸಾಮ್ ತಗೊಂಡು ಇಂಟರ್ವ್ಯೂ ತಗೊಂಡು ಭರ್ತಿ ಮಾಡಿದಿರಿ. ಯಾವುದೇ ಒಂದು ಅಂಕಪಟ್ಟಿ ಏನಂದ್ರೆ ನೋಟಿಸ್ ಯಾವುದು ಕೊಟ್ಟಿಲ್ಲ. ನೀವೇನಪ್ಪಾ ಅಂದ್ರೆ ಸೇಡಂ ತಾಲೂಕು ಮತಕ್ಷೇತ್ರದವರಿಗೆ 80% ಏನಪ್ಪಾ ಅಂದ್ರೆ ನೀವು ಅಲ್ಲೆಲ್ಲ ಭರ್ತಿ ಮಾಡ್ಕೊಂಡಿರಿ. ಅದು ಕೂಡ ತನಿಖೆ ಆಗಬೇಕು. ಒಂದು ವೇಳೆ ನೀವೇನಾದ್ರೂ ಇದಕ್ಕೇನಪ್ಪಾ ಅಂದ್ರೆ ಡಿಲೇ ಮಾಡಿದ್ರೆ, ಇದಕ್ಕೇನಂದ್ರೆ ಏನೋ ಒಂದು ಕೇರ್ಲೆಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 8 ದಿನ ಗಡುವು ಕೊಡ್ತೀವಿ. 8 ದಿನದಲ್ಲಿ ಏನಪ್ಪಾ ಅಂದ್ರೆ ಕ್ರಮ ಕೊಳ್ಳದಿದ್ರೆ ನಿಮ್ಮ ಮನೆ ಮುಂದೆ ಮುತ್ತಿಗೆ ಹಾಕ್ತಿವಿ, ಇಲ್ಲಪ್ಪಾ ಅಂದ್ರೆ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸಂದೀಪ್ ಭರಣಿ ಅಂತ.